ವೆಲ್ಕಮ್ ಟು ಅಶ್ವಿನಿ ಚಾನಲ್. ಕೇವಲ ಒಂದು 10 ನಿಮಿಷದಲ್ಲಿ ನಾವು ಸೌತೆಕಾಯಿ ತಂಬುಳಿನ ಮಾಡ್ಕೋಬಹುದು. ಸಾಂಬಾರು ಏನಾದರೂ ಖಾಲಿ ಆದರೆ ಅಥವಾ ಸಡನ್ನಾಗಿ ಯಾರಾದರೂ ಗೆಸ್ಟು ಬಂದರೆ ಆವಾಗ ನಾವು ಒಂದು 10 ನಿಮಿಷದಲ್ಲಿ ಈ ರೀತಿ ಸೌತೆಕಾಯಿ ತಂಬುಳಿನ ರೆಡಿ ಮಾಡ್ಕೋಬಹುದು. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತು ಈಸಿ ಕೂಡ. ತಂಬುಳಿ ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕಾಗತ್ತೆ ನೋಡೋಣ ಬನ್ನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ನೀವು ಹೊಸ ವಿಡಿಯೋ ಎಲ್ಲ ವೀಕ್ಷಿಸಬಹುದು. ನಾನಿಲ್ಲಿ ಒಂದು ಸೌತೆಕಾಯಿನ ಕಟ್ ಮಾಡಿಬಿಟ್ಟು ಸೈಡಿಗೆ ಇಟ್ಟಿದ್ದೀನಿ. ಅರ್ಧ ಕಪ್ಪದಷ್ಟು ಮೊಸರು, ಅರಿಶಿನ, ಜೀರಿಗೆ, ಸಾಸಿವೆ, ಕಾಳುಮೆಣಸು, ಹಸಿ ಕೊಬ್ಬರಿ, ಇಂಗು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಅಥವಾ ಒಣ ಮೆಣಸಿನ್ಕಾಯಿ ಸ್ವಲ್ಪ ತಗೊಳ್ಳಿ, ಕರಿಬೇವು ಸೊಪ್ಪು. ಒಂದು ಮಿಕ್ಸಿ ಜಾರ್ ತಗೊಳ್ಳಿ, ಅದರೊಳಗೆ ಕಟ್ ಮಾಡಿರುವಂಥ ಸೌತೆಕಾಯಿನ ಹಾಕ್ಕೊಳ್ಳೋಣ. ಕಟ್ ಮಾಡಿರುವಂತಹ ಹಸಿ ಕೊಬ್ಬರಿ, ಸ್ವಲ್ಪ ಜೀರಿಗೆ, ಕಟ್ ಮಾಡಿರುವಂತಹ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧದಷ್ಟು ಮೊಸರು ಹಾಕಿಬಿಟ್ಟು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪನೇ ಹಾಕಿಬಿಟ್ಟು ನಾವು ಮಿಕ್ಸಿ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಕೊಬ್ಬರಿ ಮತ್ತು ಸೌತೆಕಾಯಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗಲ್ಲ. ಅದಕ್ಕೆ ಈ ಟೈಮಲ್ಲಿ ಮತ್ತೊಂದು ಸ್ವಲ್ಪ ಮೊಸರು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ತರಿ ಇದ್ರೂ ಚೆನ್ನಾಗಿರುತ್ತೆ. ಒಂದು ಕಡಾಯಿ ತಗೊಳ್ಳಿ, ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ತಕ್ಷಣ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಸೌತೆಕಾಯಿ ಮತ್ತು ಕೊಬ್ಬರಿ ರುಬ್ಬಬೇಕಾದ್ರೆ ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೋಬಹುದು. ಅದು ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ, ಅದಕ್ಕೆ ನಾನು ಒಗ್ಗರಣೆಗೆ ಮಾತ್ರ ಹಾಕ್ತಾಯಿದ್ದೀನಿ. ಕುಟ್ಟಿರುವಂತಹ ಬೆಳ್ಳುಳ್ಳಿ, ಸ್ವಲ್ಪ ಒಣ ಮೆಣಸಿನ್ಕಾಯಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಅರಿಶಿನ, ಇಂಗು, ಕರಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಒಗ್ಗರಣೆ ಆದ ತಕ್ಷಣ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಬಿಡಬೇಕಾಗತ್ತೆ. ರುಬ್ಬಿರುವಂತಹ ಮೊಸರು ಮತ್ತು ಸೌತೆಕಾಯಿ ಮಿಶ್ರಣವನ್ನು ಹಾಕಿಬಿಟ್ಟು ನಿಮಗೆ ಥಿಕ್ನೆಸ್ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ನೀವು ಬೇಕಾದ್ರೆ ಒಂಚೂರು ಬೆಲ್ಲ ಕೂಡ ಹಾಕ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಅಥವಾ ನೀವು ಹಾಗೆ ಕೂಡ ಕುಡಿಬಹುದು, ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟಂಟಾಗಿ ಕೇವಲ 10 ನಿಮಿಷದಲ್ಲಿ ನಾವು ಮಜ್ಜಿಗೆ ಸಾರನ್ನ ಮಾಡಬಹುದು, ಅಥವಾ ಸೌತೆಕಾಯಿ ತಂಬುಳಿ ಅಂತ ಹೇಳ್ತಾರೆ. ನಾವು ಇದು ವೀಕ್ಲಿ ಒನ್ಸ್ ಆದರೂ ಈ ರೀತಿ ಮಾಡಿರ್ತೀವಿ. ತುಂಬ ಟೇಸ್ಟಿಯಾಗಿ ಇರುತ್ತೆ ಮತ್ತು ಇನ್ಸ್ಟಂಟಾಗಿ ಕೂಡ ಆಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.